ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನನಗೆ ಗೊತ್ತು ಟಿಕ್ ಕಿಕ್ ಅಪ್ಲಿಕೇಶನ್ ತುಂಬ ಜನ ಇಟ್ಕೊಂಡಿರ್ತೀರ ಮೊಬೈಲಲ್ಲಿ ಅಂತ. ಸೊ ನಿಮ್ಗಳಿಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸೆಕ್ಯೂರ್ ಅಲ್ವಾ ಅಂತ ಟಿಕ್ ಕಿಕ್ ಅಪ್ಲಿಕೇಶನ್ ಇಟ್ಕೊಳ್ಳೋದ್ರಿಂದ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 1,000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಸಬ್ಸ್ಕ್ರೈಬರ್ಸ್ನೂ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಇನ್ನೇನು 1 ಲಕ್ಷ ಆಗ್ತಾರೆ, ಅದಕ್ಕೋಸ್ಕರ. ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಟಿಕ್ ಕಿಕ್ ಅಪ್ಲಿಕೇಶನ್ಗೆ ಒಳ್ಳೆ ಆಲ್ರೆಡಿ ಪ್ರಮೋಷನ್ ಅಂತೂ ಸಿಕ್ಕಿತ್ತು. ಯಾಕೆ ಅಂತಂದರೆ ಟಿಕ್ಟಾಕ್ ಬ್ಯಾನ್ ಆಗೋದಕ್ಕಿಂತ ಮುಂಚೆನೇ ಟಿಕ್ಟಾಕಲ್ಲಿ ತುಂಬ ಜನ ವೀಡಿಯೋಸ್ ಆಗ್ತಾಯಿದ್ರು. ಟಿಕ್ ಕಿಕ್ ಅಂತ ಒಂದು ಇಂಡಿಯನ್ ಅಪ್ಲಿಕೇಶನ್ ಇದೆ, ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಟಿಕ್ಟಾಕ್ ಡಿಲೀಟ್ ಮಾಡಿ ಅಂತೆಲ್ಲ ತುಂಬ ಜನ ವೀಡಿಯೋಸ್ಗಳಾಗ್ತಿದ್ರು. ಸೊ ಅದರಿಂದ ಒಳ್ಳೆ ಪ್ರಮೋಷನ್ ಸಿಕ್ಕಿತ್ತು ಟಿಕ್ ಕಿಕ್ ಅಪ್ಲಿಕೇಶನ್ಗೆ. ಎಲ್ಲ ತುಂಬ ಜನ ಆವಾಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ರು ಟಿಕ್ ಕಿಕ್ ಅಪ್ಲಿಕೇಶನ್ನ. ಆದರೆ ಟಿಕ್ ಕಿಕ್ ಅಪ್ಲಿಕೇಶನ್ ಕರೆಕ್ಟಾಗಿ ವರ್ಕ್ ಆಗ್ತಿರಲಿಲ್ಲ, ಓಪನ್ ಆಗ್ತಿರಲಿಲ್ಲ. ಯಾಕೆ ಅಂತಂದರೆ ಅವರೇ ಹೇಳಿದರು, ಟಿಕ್ ಕಿಕ್ ಅಪ್ಲಿಕೇಶನ್ ಅವರು ಏನಂತ, ಜೂನ್ 10ನೇ ತಾರೀಕಿಂದ ಇದು ನೀಟಾಗಿ ವರ್ಕ್ ಆಗುತ್ತೆ. ಸೊ ಅಲ್ಲಿ ತನಕ ಇದು ನೀಟಾಗಿ ವರ್ಕ್ ಆಗಲ್ಲ, ಅಲ್ಲಿ ತನಕ ಇನ್ಸ್ಟಾಲ್ ಮಾಡ್ಕೊಂಡಿರಿ ಅಂತ ಹೇಳಿದರು. ಸೊ ಆದ್ದರಿಂದ ಎಲ್ಲರೂ ಕೂಡ ನಂಬಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದು. ಓಕೆ, ನಾನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ. ಬಟ್ ಸಡನ್ನಾಗಿ ಟಿಕ್ಟಾಕ್ ಬ್ಯಾನ್ ಆಗೋಯಿತು. ಸೊ ಟಿಕ್ಟಾಕ್ ಬ್ಯಾನ್ ಆದ ತಕ್ಷಣ ಸಡನ್ನಾಗಿ ಎಲ್ಲರೂ ಕೂಡ ಟಿಕ್ ಕಿಕ್ಗೆ ಒಳ್ಳೆ ಪ್ರಮೋಷನ್ ಸಿಕ್ಕಿತ್ತಲ್ಲ, ಎಲ್ಲರೂ ಕೂಡ ಟಿಕ್ ಕಿಕ್ ಅಪ್ಲಿಕೇಶನ್ಗೆ ಜಂಪ್ ಆಗಿಬಿಟ್ರು. ಓಕೆ, ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಒಂದು ಅಪ್ಲಿಕೇಶನ್ ಈಗಾಗಲೇ 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ ಆಗಿದೆ. ಓಕೆ, ಜೂನ್ 10ನೇ ತಾರೀಕಿಗೆ ಬರಬೇಕಿತ್ತು ಈ ಒಂದು ಅಪ್ಲಿಕೇಶನ್, ಇನ್ನೂ ಕೂಡ ಬಂದಿಲ್ಲ. ನಾನು ಪ್ಲೇಸ್ಟೋರ್ ಓಪನ್ ಮಾಡ್ತಾಯಿದ್ದೀನಿ, ಟಿಕ್ ಕಿಕ್ ಅಂತ ನಾನು ಸರ್ಚ್ ಮಾಡಿದ್ದೀನಿ. ನೀವು ಅಲ್ಲಿ ನೋಡಿ, ವಾಟ್ಸ್ ನ್ಯೂ ಅಂತಿದೆ, ನ್ಯೂ ಅಪ್ಡೇಟ್ ಕಮಿಂಗ್ ಸೂನ್, ಕಂಟೆಂಟ್ ರೇಟಿಂಗ್ಸ್ ಫಾರ್ ಆ್ಯಪ್ ಈಸ್ ಅಪ್ಡೇಟೆಡ್ ಅಂತ ಕೊಟ್ಟಿದ್ದಾರೆ. ಸೇಮ್ ಅವತ್ತು ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾದ್ರೆ ಏನು ತೋರಿಸ್ತಾ ಇತ್ತು ಅಪ್ಡೇಟು ಅಷ್ಟರಲ್ಲೇ ಇದೆ, ಇನ್ನೇನು ಬೆಳವಣಿಗೆ ಆಗಿಲ್ಲ. ರೇಟಿಂಗ್ಸ್ 3.9 ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಆಗಿದೆ. ಬರೀ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ ಹೊರತು ಇದರಿಂದ ಏನು ನಮಗೆ ಬೆನಿಫಿಟ್ ಆಗ್ತಾಯಿಲ್ಲ. ಓಕೆ, ಓಪನ್ ಮಾಡಿದ್ರೆ ನಾನು ಆವಾಗಲೇ ಹೇಳ್ದಂಗೆ ಸಮಥಿಂಗ್ ವೆಂಟ್ ರಾಂಗ, ಟ್ರೈಲರ್ ಟೀಸರ್ ಬರುತ್ತೆ, ಟೀಸರ್ ನೋಡ್ಕೊಳ್ಳಿ, ಟಿಕ್ ಕಿಕ್ ಅಂತ ಬರುತ್ತೆ. ಅದು ಬಿಟ್ಟರೆ ಲೋಡಿಂಗ್ ಆಗುತ್ತೆ, ಅದಾದಮೇಲೆ ಇನ್ನೇನು ಬರೋಲ್ಲ. ಸೊ ಇವಾಗ ಈ ಒಂದು ಅಪ್ಲಿಕೇಶನ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡು ಇರಬೇಕಾ ಅನ್ನೋದು ಒಂದು ಕ್ವಶನ್ ಬರುತ್ತೆ. ಸೊ ನಾನು ನಿಮಗೆ ಒಂದು ಸಜೆಷನ್ಸ್ ಏನು ಕೊಡ್ತೀನಿ ಅಂತಂದರೆ, ಸೊ ಈ ಒಂದು ಅಪ್ಲಿಕೇಶನ್ ನಮಗೇನು ಇವಾಗ ಬೆನಿಫಿಟ್ನ ಕೊಡ್ತಾಯಿಲ್ಲ ಅಂತಂದರೆ, ಇನ್ನೂ ಟಿಕ್ ಕಿಕ್ ಅಪ್ಲಿಕೇಶನ್ ಓಪನ್ ಆಗ್ತಾಯಿಲ್ಲ, 1 ತಿಂಗಳ ಮೇಲೆ ಆಯಿತು. ಓಕೆ, ಸೊ ಇವಾಗ ಈ ಒಂದು ಅಪ್ಲಿಕೇಶನ್ನ ನಾವು ಡಿಲೀಟ್ ಮಾಡಿಬಿಡೋಣ. ಅದು ಬಂದ ಮೇಲೆ ಬೇಕಾದ್ರೆ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಬಂದ ಮೇಲೆ ನಾನೇ ಹೇಳ್ತೀನಿ ಬೇಕಾದರೆ, ಇವಾಗ ಅನ್ಇನ್ಸ್ಟಾಲ್ ಮಾಡಿಬಿಡಿ. ಯಾಕೆ ಅಂತಂದರೆ ಸುಮ್ಮನೆ ವೇಸ್ಟು, ಓಪನ್ನೇ ಆಗ್ತಾಯಿಲ್ಲ. ಜೊತೆಗೆ ನಿಮ್ಮ ಫೋನಲ್ಲೂ ಕೂಡ ಸ್ಟೋರೇಜ್ ಇಲ್ಲ ಅಂತಂದರೆ ಸುಮ್ಮನೆ ಇಟ್ಕೊಂಡು ಏನು ಪ್ರಯೋಜನ. ಇದೊಂದು. ಆಮೇಲೆ ಇನ್ನೊಂದು, ಅದಕ್ಕಿಂತ ಹೆಚ್ಚಾಗಿ ಯಾರು ಗೊತ್ತು, ಡೇಟಾಗಳನ್ನ ಕದೀತಾ ಇರ್ಬೋದು ಅಲ್ವಾ. ಸೊ ಆದ್ದರಿಂದ ಸದ್ಯಕ್ಕೆ ಅನ್ಇನ್ಸ್ಟಾಲ್ ಮಾಡೋಣ, ಅದು ಬಂದ ಮೇಲೆ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಓಕೆ, ನಾನು ತುಂಬ ದಿನಗಳಿಂದ ಹಂಗೆ ಇಟ್ಕೊಂಡಿದ್ದೆ, 1 ತಿಂಗಳಾಯಿತು, ಇನ್ನೂ ಬರಲಿಲ್ಲ, ಏನೂ ಬರಲಿಲ್ಲ. ಸುಮ್ಮನೆ ಇಟ್ಕೊಂಡು ಏನು ಪ್ರಯೋಜನ, ನಾನು ಇವತ್ತು ಬರುತ್ತೆ ನಾಳೆ ಬರುತ್ತೆ ಇಲ್ಲ, ಬರೀ ಅಲ್ಲೇ ವಾಟ್ಸ್ ನ್ಯೂವಲ್ಲಿ ನ್ಯೂ ಅಪ್ಡೇಟ್ ಕಮಿಂಗ್ ಸೂನ್ ತೆಗೆದ್ರೆ ಟೀಸರು. ಸೊ ದಯವಿಟ್ಟು ಡಿಲೀಟ್ ಮಾಡಿ, ಯಾರೆಲ್ಲ ಇಟ್ಕೊಂಡಿದ್ದೀರಾ. ಬಂದಮೇಲೆ ನಾನೇ ಹೇಳ್ತೀನಿ ಇನ್ಸ್ಟಾಲ್ ಮಾಡ್ಕೊಳ್ಳೋರಂತೆ. ಓಕೆ, ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಟಿಕ್ ಕಿಕ್ ಕಡೆಯಿಂದ ಯಾವುದೂ ಒಂದು ಅಪ್ಡೇಟ್ ಬಂದಿಲ್ಲ. ಓಕೆ, ಡೌನ್ಲೋಡ್ ಮಾತ್ರ ಜಾಸ್ತಿ ಆಗ್ತದೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಸೊ ನಿಮ್ಮ ಒಂದು ಫೋನ್ ಸೇಫ್ ಆಗಿರಬೇಕು ಅಂತಂದರೆ ಬೆಟರ್ ನೀವು ಅನ್ಇನ್ಸ್ಟಾಲ್ ಮಾಡೋದೇ ಬೆಟರ್ ಅಂತ ಅನಿಸ್ತಾ ಇದೆ ನನಗೆ. ನಾನಂತೂ ಅನ್ಇನ್ಸ್ಟಾಲ್ ಮಾಡ್ತೀನಿ ಸದ್ಯಕ್ಕೆ. ಓಕೆ, ಬೇರೆ ಒಂದು ಅಪ್ಲಿಕೇಶನ್ಗಳಿದೆ, ರೊಪೋಸ ಇದೆ, ಆಮೇಲೆ ಇನ್ನೂ ಬೇಜಾನ ಅಪ್ಲಿಕೇಶನ್ ನಾನೇ ಸಜೆಸ್ಟ್ ಮಾಡಿದ್ದೀನಿ, ಲಿಟ್ ಲಾಟ್ ಅದಂತ ಇದಂತ ಎಲ್ಲ ಯೂಸ್ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಎಲ್ಲರಿಗೂ. ಬೈ, ಜೈ ಹಿಂದ್, ಒಂದೇ ಮಾತ್ರ. ಜೊತೆಗೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಶೇರ್ ಮಾಡಿ. ಓಕೆ, ಮಾಡ್ತೀರಾ ಅಲ್ವಾ? ಮಾಡಲೇಬೇಕು.